ಇದು ಗುರುವಾರದ ದಿನ ರೀ. ಬೆಳಿಗ್ಗೆ ತಿಂಡಿಗೆ ಪಾಯಸದ ಜೊತೆ ಪಲಾವ್ ಮಾಡ್ಕೊಳ್ಳೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ. ಸರಿ ಪಲಾವ್ಗೆ ಸ್ವಲ್ಪ ಮಿಕ್ಸಿಯಲ್ಲಿ ರುಬ್ಕೊಳ್ಳೋ ಕೆಲಸ ಇತ್ತು. ಸರಿ ರುಬ್ಕೊಳ್ಳೋಣ ಅಂತ ಹೋದ್ರೆ ಮಿಕ್ಸಿನೇ ಬೆಳಿಗ್ಗೆ ಕೈ ಕೊಡ್ತು. ಸರಿ ನಮ್ಮ ಆಂಟಿ ಕೆಲಸದ ಆಂಟಿ ಬೆಳಗ್ಗೆನೆ ಕೆಲ್ಸಕ್ಕೆ ಬಂದಿದ್ರಲ್ಲ, ಆಂಟಿ ನಿಮ್ಮನೇಲೇ ರುಬ್ಕೊಂಬನ್ನಿ ಅಂತ ಹೇಳಿ ಆಂಟಿ ಕೈಯಲ್ಲಿ ಕೊಟ್ಟು ಕಳಿಸ್ದೆ. ಆಂಟಿ ನೋಡಿದ್ರೆ 10-15 ನಿಮಿಷ ಆದರೂ ಬರಲಿಲ್ಲ. ಹಾಗೋ ಈಗೋ ತಿಂಡಿ ಮುಗಿಸ್ಕೊಂಡು, ಇವತ್ತು ರಾಯರ ವಾರ ಆಗಿರೋದ್ರಿಂದ ರಾಯರ ಪೂಜೆ ಮುಗಿಸ್ಕೊಂಡು ಬಿಡೋಣ ಅಂತ ಹೇಳಿ ಫ್ರೆಶ್ ಅಪ್ ಆಗಿ ರಾಯರ ಪೂಜೆ ಕೂಡ ಮುಗಿಸ್ಕೊಂಡೆ. ಯೂಶಲಿ ನಮ್ಮನೇಲೆಲ್ಲ ಪೂಜೆ ಆದ್ಮೇಲೆ ತಿಂಡಿ ತಿನ್ನೋದು. ಸೊ ಅದಕ್ಕೋಸ್ಕರ ತಿಂಡಿ ಫಸ್ಟ್ ಪೂಜೆ ಮುಗಿಸ್ಕೊಂಡು ಆಮೇಲೆ ತಿಂಡಿ ಹಾಕೊಂಡು ತಿಂದ್ವಿ. ಹಾಗೆ ಇನ್ನ ವರಮಹಾಲಕ್ಷ್ಮಿ ಹಬ್ಬ ಬಂತಲ್ಲ, ಸೊ ಸ್ಯಾರಿ ತಗೊಂಡ್ ಬರೋಣ ಅಂತ ಹೇಳಿ ಮಲ್ಲೇಶ್ವರಂ ಕಡೆ ಹೊರಟ್ವಿ. ಸೊ ಹೋಗ್ತಾ ಹೋಗ್ತಾ ಸುದರ್ಶನ್ ಸಿಲ್ಕ್ ಕಾಣಿಸ್ತು. ಸರಿ ಒಳಗಡೆ ಹೋಗೋಣ ನೋಡೋಣ ಅಂತ ಹೇಳ್ಬಿಟ್ಟು ಒಳಗಡೆ ಹೋದ್ರೆ ಜನ ನೋಡೇ ಶಾಕ್ ಆಯ್ತು. ಬೆಳಿಗ್ಗೆ 10:30 ಅಷ್ಟು ಜನ ಅಂದ್ರೆ ನಮ್ಮ ತರನೇ ಎಷ್ಟು ಜನ ಪೂಜೆಗೆ ಅಂತ ಸ್ಯಾರಿ ಪರ್ಚೇಸ್ ಮಾಡೋದಕ್ಕೆ ಬಂದಿದ್ರು ಅಂತ ಅವಾಗ ಗೊತ್ತಾಯ್ತು. ಸರಿ ಆಯ್ತು, ಹಾಗೋ ಈಗೋ ಒಂದು ಸ್ಯಾರಿ ಸೆಲೆಕ್ಟ್ ಮಾಡಿಕೊಂಡು ಈ ಮಂತಲ್ಲಿ ನನ್ನ ಬರ್ಡೇ ಕೂಡ ಇತ್ತು. ಸೊ ಅದಕ್ಕೋಸ್ಕರ ನಾನು ಒಂದು ಡ್ರೆಸ್ ತೊಗೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ಒಂದು ಡ್ರೆಸ್ ಕೂಡ ತೊಗೊಂಡೆ. ನಾನೊಂದು ತೊಗೊಳ್ಳೋಣ ಅಂತ ಅಂದ್ಕೊಂಡೆ, ಬಟ್ ಹರಿನೇ ಇನ್ನೊಂದು ಸೆಲೆಕ್ಟ್ ಮಾಡಿದ್ರು. ಸರಿ ಯಾವುದೋ ಒಂದು ಕೊಡ್ಸಿದ್ರಲ್ಲ ಅನ್ನೋ ಖುಷಿಯಲ್ಲಿ ಒಂದು ಡ್ರೆಸ್ ತೊಗೊಂಡು ವಾಪಸ್ಸು ಮಲ್ಲೇಶ್ವರಮಲ್ಲಿರೋ ಆಶಾ ಸ್ವೀಟ್ ಸೆಂಟ್ರಲ್ಲಿ ಏನಾದರೂ ತಿನ್ಕೊಂಡು ಹೋಗೋಣ ಅಂತ ಹೇಳಿ ತಿನ್ಕೊಂಡು ಹಾಗೆ ಮಾಲ್ಗೂ ಒಂದು ವಿಸಿಟ್ ಹಾಕಿ ವಾಪಸ್ ಮನೆಗೆ ಬಂದೆ. ಹಾಗೆ ಇವತ್ತಿನ ಈ ಕಂಪ್ಲೀಟ್ ವಿಡಿಯೋ ನನ್ನ ಯೂಟ್ಯೂಬ್ ಚಾನಲಲ್ಲಿ ಇರುತ್ತೆ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದು ಟೈಮ್ ಇದ್ದರೆ ಪ್ಲೀಸ್ ಅದನ್ನು ಚೆಕ್ ಮಾಡಿ. ಹಾಗೆ ನನ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್ಸ್.